ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಿಯೇ ನಮಃ. ಮಾತೃದೇವೋ ಭವ. ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವತಿಯಿಂದ ನಮಸ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಮತ್ತೊಂದು ಇಲ್ಲಿ ನಿಮಗೆ ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದರೆ, ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗ್ರಹಿಸಿಕೊಂಡಿದ್ದೀರಿ. ಕಾರಣ, ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು, ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ರಾಶಿಯ ಭವಿಷ್ಯವನ್ನು ನೋಡಿ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರೋದನ್ನು ಕಂಡಿದ್ದೇವೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸೋದು, ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ. ಇದನ್ನು ಸಾರಾಸಗಟಾಗಿ ಹೇಳುವಂಥದ್ದು, ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ. ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು, ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು. ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದರೆ ಅದನ್ನು ಪರಿಶೀಲಿಸಿಕೊಳ್ಳಿ, ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ. ಮೊದಲನೆಯದ್ದಾಗಿ ಸೂರ್ಯದೇವ ಪೃಥ್ವಿತತ್ವದ ವೃಷಭ ರಾಶಿಯಿಂದ ಜೂನ್ 15ನೇ ತಾರೀಕು ವಾಯುತತ್ವದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ. ಕುಜ 7ನೇ ತಾರೀಕು ನೀಚತ್ವವನ್ನು ಕಳೆದುಕೊಂಡು ಅಗ್ನಿ ತತ್ವದ ರಾಶಿಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ. ಇನ್ನು ಬುಧನು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಮತ್ತು ಇನ್ನು ಶುಕ್ರದೇವ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ. ಹಾಗೆ ಗುರು ಮಿಥುನ ರಾಶಿಯಲ್ಲಿದ್ದರೆ ಇನ್ನೂ 1 ವರ್ಷ ಕೂಡ ಇದೇ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ. ಅಂದರೆ ಗುರುಗ್ರಹ ಇನ್ನೂ 1 ವರ್ಷ ಇದೇ ಮಿಥುನ ರಾಶಿಯಲ್ಲಿ ಇರ್ತಾರೆ. ಇನ್ನು ಶನಿದೇವ ಜಲತತ್ವದ ರಾಶಿ ಅಂದರೆ ಮೀನ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ. ಹಾಗೆ ರಾಹು ಕುಂಭ ರಾಶಿಯಲ್ಲಿದ್ದರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ. ಸ್ನೇಹಿತರೆ, ಈ ಗ್ರಹಗಳ ಬದಲಾವಣೆ ಮಕರ ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ ಬನ್ನಿ. ಜೂನ್ ಮಾಸಿಕ ಭವಿಷ್ಯ 2025 ಪ್ರಕಾರ ಮಕರ ರಾಶಿಯಲ್ಲಿ ಜನಿಸಿದವರು ಯಶಸ್ವಿ ತಿಂಗಳನ್ನು ಹೊಂದಿರುತ್ತಾರೆ. ನಿಮಗೆ ಈ ತಿಂಗಳು ಬಹಳಷ್ಟು ಒಳ್ಳೆಯದೇ ಆಗುತ್ತೆ, ಆದಷ್ಟು ಒಳ್ಳೆಯದೇ ಆಗುತ್ತೆ. ಅಂದರೆ ಈಗ ತಾನೇ ನಿಮಗೆ ಶನಿ ನಿಮ್ಮ ಸ್ಥಾನವನ್ನು, ನಿಮ್ಮ ಕೊನೆಯ ನೀವೇನು ಇಷ್ಟು ದಿನ ಎಷ್ಟು ಕಷ್ಟಗಳು ಬಿದ್ದಿದ್ದೀರೋ ಅಷ್ಟು ಕಷ್ಟಗಳೆಲ್ಲ ನಿಮಗೆ ಪರಿಹಾರವಾಗ್ತಾ ಬರುತ್ತೆ ಇಲ್ಲಿಂದ ನಿಮಗೆ. ಇನ್ನು ಮಕರ ರಾಶಿಯವರು ವಿಶೇಷವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನವನ್ನು ಹರಿಸಬೇಕಾಗಿದೆ. ಆರೋಗ್ಯದ ವಿಚಾರದಲ್ಲಿ ಮಕರ ರಾಶಿಯವರು ಈ ತಿಂಗಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ರಾಶಿಯ ಅಧಿಪತಿಯಾದ ಶನಿಯು ಇಡೀ ತಿಂಗಳು 3ನೇ ಮನೆಯಲ್ಲಿ ಕಳೆಯುತ್ತಾನೆ. ಇದು ನಿಮಗೆ ಸೋಮಾರಿತನವು ನಿಮ್ಮ ಮೇಲೆ ಪ್ರಾಬಲ್ಯ ಹೊಂದಿದ್ದರೂ ನೀವು ಅದನ್ನು ಜಯಿಸಿದರೆ ನಿಮ್ಮ ಎಲ್ಲ ಕಾರ್ಯಗಳು ಸರಿಯಾಗಿ ನಡೆಯಲು ಪ್ರಾರಂಭಿಸುತ್ತವೆ. ಅಂದರೆ ನನಗೆ ಇವತ್ತು ಮಾಡುವಂಥ ಸೋಮಾರಿತನ ಬರುವಂಥದ್ದು ನಿಮಗೆ, ಇವತ್ತು ಈಗ ತಾನೇ ನಾನು ಬಂದಿದ್ದೀನಿ, ಈಗ ನಿದ್ದೆ ಬರ್ತಿದೆ, ನನಗೆ ಆಯಾಸವಾಗ್ತಿದೆ, ಈ ರೀತಿಯಾಗಿ ಸೋಮಾರಿತನವನ್ನು ತಾವು ಬದಿಗಿಟ್ಟು ಒಂದಷ್ಟು ನೀವು ಪ್ರಯತ್ನ ಪಟ್ಟರೆ ನಿಮಗೆ ಒಳ್ಳೆಯದೇ ಆಗುತ್ತೆ. ತಿಂಗಳ ಆರಂಭದಲ್ಲಿ ಮಂಗಳನು ಕರ್ಕ ರಾಶಿಯಲ್ಲಿ 7ನೇ ಮನೆಯಲ್ಲಿ ತನ್ನ ದುರ್ಬಲ ಸ್ಥಾನದಲ್ಲಿರುತ್ತಾನೆ. ಇದು ವ್ಯಾಪಾರ ಮತ್ತು ವೈವಾಹಿಕ ಸಂಬಂಧಗಳಲ್ಲಿ ಉದ್ವಿಗ್ನತೆಯನ್ನು ತರಬಹುದು. ಇನ್ನು ಈ ನಿಮ್ಮ ಒಂದು ವೈವಾಹಿಕ ಸಂಬಂಧದಲ್ಲಿ ನಿಮಗೊಂದಷ್ಟು ಕಲಹಗಳು ಉಂಟಾಗಬಹುದು. ಆದಷ್ಟು ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು. ವ್ಯಾಪಾರದಲ್ಲೂ ಅಷ್ಟು ನಿಮಗೆ ಒಳ್ಳೆಯದಾಗಿಲ್ಲ. ನಿಮ್ಮ ಸ್ವಲ್ಪ ಕೋಪದ ಸ್ವಭಾವವು ನಿಮ್ಮ ಸಂಬಂಧಗಳ ಮತ್ತು ಕೆಲಸ ಎರಡರಲ್ಲೂ ನಿಮ್ಮ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ನಿಮ್ಮ ಕೋಪ ಏನಿದೆಯಲ್ಲ, ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳದಿದ್ದರೆ ನಿಮ್ಮ ಸಂಬಂಧಗಳಲ್ಲಿ ಮತ್ತು ಕೆಲಸದಲ್ಲಿ ಎರಡರಲ್ಲೂ ನಿಮಗೆ ಸಮಸ್ಯೆಗಳು ಉಂಟಾಗಬಹುದು. ಈ ತಿಂಗಳು ನಿಮ್ಮ ಸಂಬಂಧಗಳು ಕೂಡ ಸಾಮರಸ್ಯದಿಂದಲೇ ಕೂಡಿರುತ್ತದೆ. ಇದು ಪ್ರಣಯ ವ್ಯವಹಾರಗಳಿಗೆ ಅನುಕೂಲಕರವಾಗಿರುತ್ತದೆ. ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಸಹ ಪಡೆಯುತ್ತೀರಿ. ಅದು ನಿಮ್ಮ ಬಂಧವನ್ನು ವರ್ಧಿಸುತ್ತದೆ. ರಾಹು 2ನೇ ಮನೆಯಲ್ಲಿ ಉಳಿಯುತ್ತಾನೆ ಮತ್ತು ಕೇತು 8ನೇ ಮನೆಯಲ್ಲಿ ಇರ್ತಾನೆ. ಇದು ಅದೃಷ್ಟದಲ್ಲಿ ಹೆಚ್ಚಳ ಮತ್ತು ಇಳಿಕೆಯನ್ನು ಕಾಣಬಹುದು. ಅಂದರೆ ಏರಿಳಿತಗಳು ನಿಮಗೆ ರಾಹು 2ನೇ ಮನೆಯಲ್ಲಿ ಮತ್ತು ಕೇತು 8ನೇ ಮನೆಯಲ್ಲಿ ಇರುವುದರಿಂದ ಅದೃಷ್ಟ ನಿಮಗೆ ಆಗಾಗ ಏರಿಳಿತಗಳನ್ನು ಕಾಣಬಹುದು.
ಇದಲ್ಲದೆ ಗುರುವು ಇಡೀ ತಿಂಗಳು 6ನೇ ಮನೆಯಲ್ಲಿ ಕಳೆಯುತ್ತಾನೆ. ಇದು ಆರೋಗ್ಯಕ್ಕೆ ಅನುಕೂಲಕರವಲ್ಲ. ನಾನು ಮೊದಲನೇ ನಿಮಗೆ ವಿಡಿಯೋ ಪ್ರಾರಂಭದಲ್ಲೇ ಹೇಳಿದ್ದೆ, ನಿಮಗೆ ಆರೋಗ್ಯದ ವಿಚಾರದಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯನ್ನು ನೀವು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ನೀವು ಆದಷ್ಟು ಆರೋಗ್ಯ ವಿಚಾರದಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರುವುದೇ ಒಳ್ಳೆಯದು. ಇನ್ನು ಉದ್ಯೋಗಸ್ಥರಿಗೆ ಈ ತಿಂಗಳು ನಿಮಗೆ ಬಹಳ ಉತ್ತಮವಾಗಿದೆ, ಏಕೆಂದರೆ ಯಶಸ್ಸು ನಿಮ್ಮನ್ನು ಕಾಯುತ್ತಿದೆ. ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು. ಜ್ಞಾಪಕ ಇಟ್ಕೊಳ್ಳಿ, ಈ ತಿಂಗಳು ನೀವು ಹೆಚ್ಚಿನ ಪ್ರಯತ್ನವನ್ನು ಪಟ್ಟರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಆದಾಗ್ಯೂ ಈ ತಿಂಗಳು ಕೆಲವು ವ್ಯಾಪಾರ ಸಂಬಂಧಿತ ಪ್ರಕ್ಷುಬ್ಧತೆ ಇರಬಹುದು. 5ನೇ ಮನೆಯಲ್ಲಿ ರೂಪುಗೊಂಡ ಬುಧಾದಿತ್ಯ ಯೋಗವು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ. ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ ಮತ್ತು ಉತ್ತಮ ನೆನಪಿನ ಶಕ್ತಿಯನ್ನು ಹೊಂದಿರುತ್ತೀರಿ. ಇದು ನಿಮಗೆ ಶೈಕ್ಷಣಿಕವಾಗಿ ಯಶಸ್ವಿಯಾಗಲು ಸಹ ಮಾಡುತ್ತದೆ. ಹೆಚ್ಚುವರಿಯಾಗಿ ಹೆಚ್ಚಿನ ಶಿಕ್ಷಣಕ್ಕೆ ಅನುಕೂಲಕರ ಅವಕಾಶಗಳಿವೆ. ಸಾಗರೋತ್ತರ ಪ್ರಯಾಣದ ನಿಮ್ಮ ಕನಸನ್ನು ಮುಂದುವರಿಸಲು ಈ ತಿಂಗಳು ನಿಮಗೆ ಸಹಾಯ ಕೂಡ ಮಾಡುತ್ತದೆ. ಗ್ರಹಗಳ ಬದಲಾವಣೆ ಇದೆ. ಇದು ನಿಮಗೆ ನೀವೆಲ್ಲಾದರೂ ಹೋಗಬೇಕು, ವಿದೇಶದಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು, ಇಲ್ಲ ಅಥವಾ ನಾನು ವಿದೇಶಕ್ಕೆ ಹೋಗಬೇಕು ಅಂತ ಆಶಯವನ್ನು ಯಾರೆಲ್ಲ ಇಟ್ಕೊಂಡಿರ್ತಾರೆ ಅವರಿಗೆಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ನೀವು ಪ್ರಯತ್ನವನ್ನು ಅಷ್ಟೇ ಪಡಬೇಕು. ಪ್ರಯತ್ನವನ್ನು ಪಟ್ಟರೆ ಖಂಡಿತ ಫಲ ಸಿಗುವಂಥದ್ದು ನಿಮಗೆ ಹಾಗೇ ಆಗುತ್ತೆ ಅಂತ ಹೇಳ್ಕೊಳ್ತಾ, ಇನ್ನು ಪರಿಹಾರವೇನು? ನಿಮ್ಮ ರಾಶಿ ಚಕ್ರದ ಅಧಿಪತಿಯಾದ ಶನಿದೇವನ ಬೀಜ ಮಂತ್ರವನ್ನು ನೀವು ಪಠಿಸಬೇಕು. ಅಂದರೆ ಬೀಜ ಮಂತ್ರ ಅಂತ ಹೇಳಿದರೆ ಶನೈಶ್ಚರಾಯ ನಮಃ ಅಂತ 108 ಬಾರಿ ನೀವು ಹೇಳಿಕೊಂಡಿದ್ದೆ ಆದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ. ಎಲ್ಲರಿಗೂ ಒಳಿತೇ ಆಗಲಿ ಎಂದು ಹೇಳಿಕೊಳ್ಳುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.